ನಮಸ್ಕಾರ, ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಬ್ರದರ್ ದಮ್ಮಮಿಂದ ಬಂದಿದ್ದಾರೆ ನಮ್ಮನ್ನು ನೋಡೋಕ್ಕೋಸ್ಕರ. ನನಗೆ ಉಮ್ರ ಮುಗಿಸ್ಕೊಂಡು ಇವ್ರು ನಮ್ಮ ಫ್ರೆಂಡು ಜುನೇದು, ನಮ್ಮ 3 ವರ್ಷ ಟೆಸ್ಟ್ ಪಡೆದವರು ಉಸ್ಮಾನ್, ನನ್ನ ಬೆಸ್ಟ್ ಫ್ರೆಂಡು, ನನ್ನ ತಮ್ಮ. ಇವತ್ತು ನಮ್ಮ ಭಾವ ಅದು ಅವಡೆ ನಂಗೆ ಕಳ್ನೆ ಪಟ್ಟ ಪೋಯ್. ಇದು ಪುದಿಯದೆಂದಲ್ಲ, ಇದು ಫಸ್ಟ್ ಮೆನ್ಸ್ ಬಾಬಾ. ಬೇಗ 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 3 ಕಿಲೋ ಏದ ಹಾಯ್ ಹಲೋ. ಇವತ್ತು ಏನಪ್ಪ ಸ್ಪೆಷಲು ಅಂದರೆ ರೂಮಿಗೆ ಇವತ್ತು ದಮ್ಮಮ್ ಇರೋಂಥ ನನ್ನ ಮಾವನ ಮಗ ಬಂದಿದ್ದಾನೆ ದಮ್ಮಮಿಂದ. ಅದಕ್ಕೆ ಇವತ್ತು ಒಂದು 3 kg ಕುರಿ ಮಟನ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು 3 kg ಕುರಿ ಮಟನ್ ತೊಗೊಂಡಿದ್ದೀನಿ. ಬಿರಿಯಾನಿ ನೋಡೋಣ ಹೆಂಗೆ ಮಾಡೋಣ ಅಂತ. ಇಲ್ಲಿ ನಮಗೆ ಅರ್ಷದ್ ಬೈ ಹೆಲ್ಪ್ ಮಾಡ್ತಿದ್ದಾರೆ ಫುಲ್ಲು. ನೀವು ಮಾಡ್ತೀರಲ್ಲ ಬೈ? ಫಸ್ಟ್ ನಾವು ಗ್ಯಾಸ್ ಕತ್ತಿಸ್ಕೊಳ್ಳೋಣ. ಗ್ಯಾಸ್ ಕತ್ತಾಯಿತು. ಇವಾಗ ಪಾತ್ರೆ ಇಟ್ಕೊಂಡು ಮಟನ್ನ ಅದಕ್ಕೆ ಹಾಕೋಣ. ಓಕೆ, ತೊಳೆದು ಕ್ಲೀನಾಗಿದೆ. ಫಸ್ಟು ಮಟನ್ನ ಬೇಯಿಸ್ಕೊಳ್ಳೋಣ, ಇಲ್ಲ ಅಂದರೆ ಮಸಾಲೆ ಹಿಡಿಯಲ್ಲ ಅದಕ್ಕೆ. ಇವತ್ತು ರೂಮಲ್ಲಿ ಹಬ್ಬ ಆಗಿರೋದ್ರಿಂದ ನಮ್ಮ ಅರ್ಷದ್ ಬೈ ಫುಲ್ಲು ಹೆಲ್ಪ್ ನಮಗೆ. ಅಷ್ಟೊತ್ತಿಗೆ ನಮ್ಮ ಭಾಷಾ ಬೈನೂ ಬಂದರು. ಈ ತಪ್ಪಲ್ಲ ಯಾವ್ದಿಲ್ಲ, ಇದರಲ್ಲಿ ಬೆಳೆಯೋದಿಲ್ಲ. ನಮ್ಮ BC ರೋಡ್ ಅವರು ಮಿಟ್ಟತ್ಗ ಇದು ಮೈಯ ಒಲ್ಲೆಲ್ಲಿಯ. ಇವಾಗ ಬಿರಿಯಾನಿ ಜೊತೆ ಪಾಯಸನೂ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪಕ್ಕೆ ಒಣ ದ್ರಾಕ್ಷಿ ತೊಗೊಂಡು, ಒಣ ದ್ರಾಕ್ಷಿ ಕಾದಾದ್ಮೇಲೆ ಹಾಲು ಒಯ್ತಾ ಇದ್ದೀನಿ. 2 ಲೀಟ್ರು ಅಲ್ಮರ. ಇದು ಫ್ರೆಶ್ ಮಿಲ್ಕ್ ಇದೇ ಥರ ಸಿಗುತ್ತೆ ಡಬ್ಬದಲ್ಲಿ. ಒಂದು 100 ಥರ ಪ್ಯಾಕೆಟ್ ಅಲ್ಲಿ ಸಿಗಲ್ಲ. ಇದೊಂದು ವಾರ ಅಲ್ಲ, 15 ದಿನ 20 ದಿನ ಬೇಕಾದ್ರೆ ಇಟ್ಕೋಬೋದು, ಡೇಟ್ ಇರುತ್ತೆ. 2 ಲೀಟ್ರ್ ಹಾಲು ಹಾಕಿದ್ದೀನಿ. ಇವಾಗ ಪಾಯಸ ಮಾಡೋಣ. 4-5 ಏಲಕ್ಕಿ ಹಾಕ್ತಾಯಿದ್ದೀನಿ. ಕಾಯ್ತಾ ಇರಬೇಕಾದ್ರೆ ನಾನು ಇವಾಗ ಮಿಲ್ಕ್ ಮೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ನೆಸ್ಲೆ ಅವ್ರದ್ದು. ಸಕ್ಕರೆ ಹಾಕಲ್ಲ, ಖಾಲಿ ಮಿಲ್ಕ್ ಮೇಡ್ ಹಾಕ್ತಿದ್ದೀನಿ. ಎಲ್ಲ ಗಟ್ಟಿ ಆಗ್ಬಿಟ್ಟಿದೆ. ನಮ್ಮ ಭಾಷಾ ಬೈನ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಭಾಷಾ ಬೈ, ಇವತ್ತೇನು ಸ್ಪೆಷಲ್? ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀವಿ. ಬಿರಿಯಾನಿ ಯಾವ್ದು ಬಿರಿಯಾನಿ? ಯಾರೆಲ್ಲ ಬಂದಿದ್ದಾರೆ ಇವತ್ತು? ಹೈದರಾಬಾದಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಸಕಲೇಶ್ಪುರದವರು ಎಲ್ಲ ಬಂದಿದ್ದಾರೆ, ಫ್ರೆಂಡ್ಸ್ ಎಲ್ಲ ಇವತ್ತು ದಮ್ಮಮಿಂದ. ಅದಕ್ಕೋಸ್ಕರ ಊರ ಮನೆಯಲ್ಲಿ ಇವತ್ತು ಹಬ್ಬ ನಡೀತಿದೆ. ಓಕೆ, ನಮ್ಮ ಹಾಲು ಕುದೀತಿದೆ. ಮೇರಾನ್ ಅವ್ರದ್ದು ಶಾವಿಗೆ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ. ಇದು ರೋಸ್ಟೆಡ್ ಬರುತ್ತೆ, ನೀನು ರೋಸ್ಟ್ ಮಾಡಬೇಕಂತ ಏನಿಲ್ಲ. 2 ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಪಾಯಸ ರೆಡಿಯಾಗಿದೆ, ಕುದೀತಾ ಇದೆ, ಎಲ್ಲ ಬೆಂದಿದೆ. ಇದು ನೋಡಿ ಚೆನ್ನಾಗಿ ನಯ್ಯ ಬೇಡ. ಪಾಯಸ ರೆಡಿ. ಇವಾಗ ನಾನು ಬಿರಿಯಾನಿ ಮಾಡೋದಕ್ಕೆ ದೊಡ್ಡ ಬಗಾನ ತಗೊಂಡಿದ್ದೀನಿ, ಪಾತ್ರೆ. ಫಸ್ಟು ಒಂದು 400 ಗ್ರಾಮ್ ಎಣ್ಣೆ ಹಾಕೋತೀನಿ, ರಿಫೈಂಡ್ ಆಯಿಲು. ಎಣ್ಣೆ ಹಾಕಿದ್ದೀನಿ. 3 kg ಮಟನ್ ಇದೆ. ಇವಾಗ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ. ಬಿರಿಯಾನಿ ಚೆನ್ನಾಗುತ್ತೆ. ನಮ್ಮ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಒಂದು 2 kg ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡ್ ಕಲರ್ ಇರ್ತದೆ. ಸಾಂಬಾರ್ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಕೊಯ್ತಾ ಇದ್ದಾರೆ. ಆ ಕಡೆ ಪುದೀನ ಆಗಿದೆ, ಟೊಮೊಟೊ ಆಗಿದೆ. ನಮಗೆ ಹೆಲ್ಪ್ ಮಾಡೋದಕ್ಕೆ ಪಾಪ ಅರ್ಷದ್ ಬೈ ಮತ್ತು ಭಾಷಾ ಬೈ ಎಲ್ಲದಕ್ಕೂ ಕೈ ಜೋಡಿಸ್ತಾರೆ. ಇವಾಗ ನಮ್ಮ ಈರುಳ್ಳಿ ಬ್ರೌನ್ ಕಲರಿಗೆ ಬಂದಿದೆ. ಓಕೆ, ಇದಕ್ಕೆ ನಾನು ಇವಾಗ ಇಷ್ಟು ಸ್ಪೈಸಸ್ ಸೇರಿಸ್ತಾ ಇದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಏಲಕ್ಕಿ, ಇಲಾಚಿ ಎಲ್ಲ
ನಡ್ಕೊಳ್ಳಿಲ್ಲೇ ಅದೇ ಎಣ್ಣೆಗೆ ನಾನು ಪುದೀನ ಸೇರಿಸ್ತಾ ಇದ್ದೀನಿ. ಮಿಠಾಯಿಟ್ಟೈತೆ ಇಲ್ಲ, ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಓವರೆಲ್ಲ ಗಿತ್ತಾಕಿಲ್ಲ. ಎಣ್ಣೆಯಲ್ಲಿ ಪುದೀನ ಚೆನ್ನಾಗಿ ಒಂದು ಸ್ವಲ್ಪ ಡ್ರೈ ಆಗಲಿ. ಆಮೇಲೆ ಇವಾಗ ಪುದೀನ ಹಾಕ್ತಾ ಇದ್ದೀನಿ. ಇದು ಪುದೀನ ಅಂತೀನಿ ಸಾಂಬಾರು ಸೊಪ್ಪು. ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವತ್ತು ಸ್ಟವ್ ಚಿಕ್ಕದಾಯಿತು, ಪಾತ್ರೆ ದೊಡ್ಡದಾಯಿತು, ಬಟ್ ಅಡ್ಜಸ್ಟ್ ಆಗುತ್ತೆ. ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಅರ್ದಿರೋಂಥದ್ದು. ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನಾನು ಒಂದು 10 ಕಾಳುಮೆಣಸಿನಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಇದೆ ಅದು. ಇವಾಗ ಅದೆಲ್ಲ ಇದಾಗಿದೆ. ಈಸ್ಟರ್ನ್ ಅವ್ರದ್ದು ಕಾಶ್ಮೀರಿ ಚಿಲ್ಲಿ ಹಾಕ್ತಾ ಇದ್ದೀನಿ, ಖಾರ ಪುಡಿ ಎಣ್ಣೆ ಜೊತೆ ಹಾಕ್ತಾ ಇದ್ದೀನಿ. ಇವಾಗ ನಾನು ಟೊಮೆಟೊ ಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ಒಂದು 4-5 ಟೊಮೆಟೊ ಹಣ್ಣು ಹಾಕಿದ್ದೀನಿ. ಹಣ್ಣೆಲ್ಲ ಒಂದು ಸ್ವಲ್ಪ ಟೇಸ್ಟ್ ಆಗಲಿ. ಓಕೆ, ಈಗ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಮಟನಿಗೆ ಹಾಕಿದ್ದೀನಲ್ಲಿ ಬೇಯಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇವಾಗ ನಮ್ಮದು ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬಂದಿದೆ. ಇವಾಗ ನಾನು ಅದಕ್ಕೆ ನಾದ ಕಂಪ್ನಿಯವ್ರದ್ದು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದೇ ಥರ ಮೊಸರು ಸಿಗೋದು, ಕ್ರೀಮಿ ಥರ. ಎರಡು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿಯಾಗಿದೆ. ನಾನು ಅದಕ್ಕೆ ಬೆಂದಿರೋ ಫಸ್ಟೇ ಮಟನ್ನ ಬೇಯಿಸ್ಕೊಂಡಿದ್ದೀನಿ. ಮಟನ್ನ ಸೇರಿಸ್ತಾ ಇದ್ದೀನಿ. ಮಟನ್ನ ಮಸಾಲೆ ಜೊತೆ ಚೆನ್ನಾಗಿ ಬೇಯಲಿ. ಇವಾಗ ನಮ್ಮದು ಮಸಾಲೆ ಬೇಯ್ತಾ ಇದೆ. ಈ ಕಡೆ ನಾನು ನೀರು ದಮ್ಮಿಗೋಸ್ಕರ ನೀರು ಕಾಯುವಾಗ ನಮ್ಮ ನೀರು ಚೆನ್ನಾಗಿ ಕುದೀತಾ ಇದೆ. ಅದರ ಮೇಲೆ ನಾನು ಸಾಂಬಾರು ಸೊಪ್ಪು ಮತ್ತು ಪುದೀನ ಹಾಕಿದ್ದೀನಿ. ಇವಾಗ ನಾನು ಅದಕ್ಕೆ ಅಕ್ಕಿ ಸೇರಿಸ್ತಾ ಇದ್ದೀನಿ. ಇದೊಂದು 75% ತಿಂದರೆ ಸಾಕು. ಇವಾಗ ನಾವು ಅಕ್ಕಿನ ತೆಗೆದುಬಿಟ್ಟು ಬಸ್ಬಿಟ್ಟು ದಮ್ಮಿಗಿಡೋಣ. ಓಕೆ, ಮಸಾಲೆ ಬಂದಿದೆ. ಇದಕ್ಕೊಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಸ್ವಲ್ಪ ಫಾಸ್ಟ್ ಉರಿಯಕ್ಕೆ ಇಟ್ಬಿಟ್ಟು ಅದಕ್ಕೆ ನಾವು ಬಿಸಿದ ಅನ್ನನ ಸೇರಿಸ್ತಾ ಇದ್ದೀನಿ ಇಡೋದಕ್ಕೆ. ಇವಾಗ 3 ಬಟ್ರನ್ನ 3 ಕಡೆ ಸ್ಪ್ರೆಡ್ ಮಾಡಿ ಇದಕ್ಕೆ ನೀರನ್ನ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ದಮ್ಮಿ ಗಿಡಕ್ಕೆ
ನಾವು ಊಟ ಮಾಡೋಣ ಅಂತ ಫ್ರೆಂಡು ಮನೆ ಖಾಲಿ ಇತ್ತು, ಹಂಗಾಗಿ ಫ್ರೆಂಡ್ ಮನೇನ ಇವತ್ತು ಊಟಕ್ಕೆ ಬಳಸ್ಕೊಂಡಿದ್ದೀವಿ. ಇವರೆಲ್ಲ ದಮ್ಮಮಿಂದ ಬಂದಿರೋ ನನ್ನ ಬ್ರದರು, ನನ್ನ ಫ್ರೆಂಡ್ಸು ಊಟ ಎಲ್ಲ ರೆಡಿ ಆಗ್ತದೆ. ಉಸ್ಮಾನ್ ಬೈ, ಶದ್ ಬೈ ಎಲ್ಲ ಇದ್ದಾರೆ. ಉಸ್ಮಾನ್ ಬೈ ದಮ್ಮಮಿಂದ ಬಂದಿರೋ ಶಕ್ಲೇಶ್ಪುರ, ನಮ್ಮ ಹಳೆ ದೋಸ್ತಿ. ಶಕ್ಲೇಶ್ಪುರದಲ್ಲೇ ಭಾರಿ ದೋಸ್ತಿ. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಮ್ರಾನ್ ಬೈ, ಭಾಷಾ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಸ್ಪೆಷಲ್ ಬಿರಿಯಾನಿ ಇದು ಓಪನ್ ಹಾಕಿ. ಮಿಕ್ಸ್ ಆಗಿದೆ, ಇಡು ಎವಡೆ ಎಲ್ಲ ಇಡು. ಪಾಯಸ ರೆಡಿ ಇದೆ, ಕೆಚ್ಚಪ್ जोर बंद करो ये देखो ले हां बेड भाई इधर ಪಾಯಸ ರೆಡಿ ಆಗ್ತಿದೆ. ಇವಾಗ ಮರ್ಷದ್ ಬೈ ಪಾಯಸ ಹಾಕ್ತಿದ್ದಾರೆ. ಊಟ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ.